ನಮ್ಮ ಅಧ್ಯಕ್ಷರು ಹೇಳ್ಬಿಟ್ಟಾರೆ ಸರ್, ಅಬ್ರೇಗೌಡ ಅಭಯ ಸರ್ ಹೇಳ್ಬಿಟ್ಟಾರ ಸರ್. ಮತ್ ನೀವು ಯಾರು ಅವ್ರಿಗೆ ಯಾರು ಸಿಗ್ತಾರೋ ಅವ್ರು ಹಿಡ್ಕೊಂಡ್ ಬಂದು ನೀವು ಸ್ಟೇಷನ್ ಏನೋ ಕೊಡ್ತಾ ಇದ್ರು. ಸರ್ ಹಿಂಬಾಲಕರನ್ನೆಲ್ಲ ನಾಳೆನೇ ಅರೆಸ್ಟ್ ಮಾಡ್ಬೇಕು ಸರ್. ಮಾಡಿದ್ರೆ ಪ್ರದರ್ಶನ ಮಾಡಿದ ಹೇಮಲತಾ ನಾಯಕ್ ಅವರನ್ನ ಅರೆಸ್ಟ್ ಮಾಡಲೇಬೇಕು. ಒಂದು ವೇಳೆ ಅವರು ಅರೆಸ್ಟ್ ಮಾಡದೆ ಹೋದ್ರೆ ಈ ಪ್ರವೃತ್ತಿ ಮತ್ತೆ ನಾಳೆ ಬಿಜೆಪಿ ಆಫೀಸ್ಗೆ ನಾವು ಮುತ್ತಿಗೆ ಹಾಕ್ಬೇಕಾಗತ್ತೆ. ಪಕ್ಷದ ಕಚೇರಿಗೆ ಗುಂಡಾಗಳಂತೆ ನುಗ್ಗಿದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳಿ ಧಿಕ್ಕಾರ. ಕಾಂಗ್ರೆಸ್ ಕಚೇರಿಯನ್ನು ಧ್ವಂಸ ಮಾಡಿದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳಿ ಧಿಕ್ಕಾರ. ಬಿಜೆಪಿ ಗುಂಡಾಗಳನ್ನು ಅರೆಸ್ಟ್ ಮಾಡಲೇಬೇಕು. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ನುಗ್ಗಿದ ಬಿಜೆಪಿ ಗುಂಡಾಗಳನ್ನು ಅರೆಸ್ಟ್ ಮಾಡಲೇಬೇಕು. ಇವತ್ತು ಬಿತ್ತರವಾಗಿದೆ. ಪೊಲೀಸ್ ಇಲಾಖೆಯಲ್ಲೂ ಕೂಡ ಬಿತ್ತರವಾಗಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆ ವಿಡಿಯೋ ಬಿತ್ತರವಾಗಿದೆ. ಅಸಹಾಯಕರಾಗಿ ಪೊಲೀಸರು ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಇವರು ಬೆರಳೆಣಿಕೆಯಷ್ಟು ಪೊಲೀಸರು, ಅವರು ಸರಿಸುಮಾರು 300ರಿಂದ 400 ಜನ ಬಿಜೆಪಿ ಗುಂಡಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ನುಗ್ಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಗ್ಲಾಸ್ಗಳನ್ನು ಒಡೆದು ಮಾರಕಾಸ್ತ್ರಗಳಿಂದ ನಮ್ಮ ಕಾರ್ಯಕರ್ತರನ್ನ ಬೆದರಿಸಿ ಬಹಿರಂಗವಾಗಿ ಮಾಧ್ಯಮದ ಮುಂದೆನೆ ಮತ್ತು ಪೊಲೀಸರ ಮುಂದೆನೆ ಅಶ್ಲೀಲವಾಗಿ ಹೊರಗಡೆ ಬನ್ರಿ ಅಂತೇಳಿ ಬಿಜೆಪಿ ಗುಂಡಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಧ್ವಂಸವನ್ನ ಮಾಡಿದ್ದಾರೆ. ಈ ಕೂಡಲೇ ಪೊಲೀಸ್ ಇಲಾಖೆ, ಯಾಕಂದ್ರೆ ಪೊಲೀಸ್ ಇಲಾಖೆ ಕಣ್ಣೆದುರಿಗೆ ಈ ಪ್ರವೃತ್ತಿ ನಡೆದ್ರಿಂದ ಪೊಲೀಸ್ ಇಲಾಖೆಯವರು ಕೂಡ ನಿರ್ದಿರಂತ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕಾಂಗ್ರೆಸ್ ಮುಖಂಡರು ಹೇಳಿದ ಹಾಗೆ ಇವತ್ತಿನ ಏನು ಬಿಜೆಪಿ